ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ನ ಒಂದು ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನಾನು 2 ಫ್ರಂಟ್ ಪಾರ್ಟ್ಸ್ನ ಈ ರೀತಿ ಒಂದರ ಮೇಲೆ ಒಂದು ಈ ರೀತಿ ಇಟ್ಕೊಂಡು ನೀಟಾಗಿ ಎರಡು ಕೂಡ ಈಕ್ವಲ್ ಆಗಿ ಇರೋ ಥರ ಈ ರೀತಿ ಸೆಟ್ ಮಾಡ್ಕೋಬೇಕು. ಥರ ಸೆಟ್ ಮಾಡ್ಕೊಂಡು ಆದಮೇಲೆ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಈಗ ಇವೆರಡನ್ನೂ ಕೂಡ ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಇವೆರಡನ್ನೂ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಲೈನಿಂಗ್ ಏನಿದೆ, ಈ ಲೈನಿಂಗನ್ನು ಈ ರೀತಿ ಇಟ್ಕೊಂಡು ನಮಗೆ ಈ ರೀತಿ ವರ್ಕ್ ಏನಿದೆ, ಈ ಒಂದು ವರ್ಕು ನಮಗೆ ಉಲ್ಟಾ ಬರಬೇಕು. ಅಂದರೆ ವರ್ಕ್ನ ಈ ರೀತಿ ಉಲ್ಟಾ ನೆಕ್ ಮೇಲೆ ಉಲ್ಟಾ ಹಾಕ್ಕೊಂಡು ಈ ಲೋಡಿಂಗ್ ಏನಿದೆ ಆ ಲೋಡಿಂಗ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ಕೊನೆವರೆಗೂ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ನಮಗೆ ಲೈನಿಂಗಲ್ಲಿ, ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ 1/4 ಇಂಚಷ್ಟೇ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಉಳಿದಿರುವಂಥ ಎಲ್ಲ ಕ್ಲಾತನ್ನು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಈ ಥರ ಕಟ್ಸನ್ನು ಹಾಕ್ಕೋಬೇಕು. ಕಟ್ಸನ್ನು ಹಾಕ್ಕೊಂಡು ಈಗ ಇದನ್ನು ಏನು ಮಾಡ್ಕೋಬೇಕು, ಈ ಥರ ಟರ್ನ್ ಮಾಡ್ಕೊಂಡು ಆದಮೇಲೆ ಈ ಒಂದು ಲೋಡಿಂಗ್ ಏನಿದೆ ಆ ಲೋಡಿಂಗ್ ಮೇಲೇ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಈ ಥರ ಟಾಪ್ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಇವಾಗ ಇದನ್ನು ಈ ಒಂದು ಫ್ರಂಟ್ ಪಾರ್ಟ್ ಏನಿದೆ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಈ ಮೇಲ್ಗಡೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಏನಿದೆ ಅವೆರಡು ಕೂಡ ಸೇರಿಸಿ ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಹೆಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಸುತ್ತಲೂ ಕೂಡ ಇದೇ ಥರ ಸ್ಟಿಚ್ ಹಾಕ್ಕೊಂಡು ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು. ಈಗ ಇದರಲ್ಲಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಕಾಣಿಸುತ್ತಲ್ವಾ, ಆ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಅದನ್ನೆಲ್ಲ ಕೂಡ ಈ ಥರ ಕಟ್ ಮಾಡಿಕೊಂಡು ಎರಡೂ ಕೂಡ ಈಕ್ವಲ್ ಆಗಿರಬೇಕು, ಆ ಥರ ಕಟ್ ಮಾಡ್ಕೋಬೇಕು. ಈಗ ನಮಗೆ ಒಂದು ಸೈಡು ರೆಡಿ ಆಯಿತು. ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ನಾವು ಇನ್ನೊಂದು ಕಡೆ ಕೂಡ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಆದರೆ ಇದರಲ್ಲಿ ಒಂದು ಚಿಕ್ಕ ಚೇಂಜ್ ಏನು ಅಂತಂದರೆ, ನಮಗೆ ಒಂದು ಕಡೆಗೆ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬಂದಿರುತ್ತಲ್ವ, ಇನ್ನೊಂದು ಕಡೆಗೆ ನಮಗೆ ಇಲ್ಲಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಾವು ಹೆಮ್ಮಿಂಗ್ ಆದರೂ ಮಾಡ್ಕೋಬೋದು. ಈ ರೀತಿ ನೆಕ್ ಎರಡೂ ಕೂಡ ನಮಗೆ ಆಪೋಸಿಟ್ಗೆ ಬರಬೇಕು. ಆ ಥರ ನೋಡಿಕೊಂಡು ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಈ ನೆಕ್ಗೆ ಬಂದುಬಿಟ್ಟು ಪೈಪಿಂಗನ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫಸ್ಟು ಈ ನೆಕ್ ಕಡೆ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಫುಲ್ ಲೈನಿಂಗ್ ಮತ್ತು ಮೈನ್ ಕ್ಲಾತ್ ಏನಿದೆ ಇವೆರಡನ್ನೂ ಕೂಡ ಈಗಾಗಲೇ ನಾವು ಒಂದು ಇದನ್ನು ಸ್ಟಿಚ್ ಮಾಡಿದ್ವಲ್ಲ, ಸೇಮ್ ಅದೇ ಥರ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಹೀಗೆ ಎಡ್ಜಲ್ಲೇ ಸ್ಟಿಚ್ ಮಾಡಿಕೊಂಡು ಕೊನೆವರೆಗೂ ಬರಬೇಕು. ಇಲ್ಲೂ ಸಹ ಎಕ್ಸ್ಟ್ರಾ ಕ್ಲಾತ್ ನಮಗೆ ಕಾಣಿಸ್ತಿದೆಯಲ್ಲ, ಆ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡ್ಕೋಬೇಕು. ಈಗಾಗಲೇ ನಾನು ಇಲ್ಲಿ ಪೈಪಿಂಗ್ ಸ್ಟಿಚ್ ಮಾಡೋದಕ್ಕೆ ಈ ಥರ ಪೈಪಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಇಲ್ಲಿ ಏನು ಮಾಡ್ಕೋಬೇಕು, ಈ ಒಂದು ಪೈಪಿಂಗನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಒಂದು ಟರ್ನ್ ಆಗುವಂಥ ಕಡೆ ಇದೆಯಲ್ಲ, ಆ ಟರ್ನ್ ಆಗಿರೋ ಕಡೆ ಯಾವುದೇ ಕಾರಣಕ್ಕೂ ನಾವು ಎಳಿಬಾರ್ದು. ಎಳಿದಿರ ಕ್ಲಾತನ್ನೇ ಟರ್ನ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾವು ಎಳೆದಿದ್ದೀವಿ ಅಂತಂದರೆ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರಲ್ಲ, ನಮಗೆ ಒಂದು ಕಡೆ ಎಳ್ಕೊಂಡಂಗೆ ಇರುತ್ತೆ. ನೋಡಿ, ಇಲ್ಲಿ ನಾವು ಕ್ಲಾತು ಕಡಿಮೆ ಬಿಡಬೇಕು, ಒಂದು ಅರ್ಧ ಇಂಚಿಗಿಂತ ಕಡಿಮೆ ಇರಬೇಕು. ಆ ಥರ ನೋಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಇದನ್ನು ಇಲ್ಲಿ ಯಾವ ಥರ ತೋರಿಸ್ತಿದ್ದೀನೋ ಸೇಮ್ ಅದೇ ಥರ ಈ ಥರ ಫೋಲ್ಡ್ ಮಾಡಿಕೊಂಡು
ಒಂದು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ನಮಗೆ ಈಗ ಈ ಒಂದು ಪೈಪಿಂಗ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ರೌಂಡ್ ಶೇಪಲ್ಲಿ ನೀಟಾಗಿ ಬಂದಿದೆ. ಈಗ ಇದಕ್ಕೆ ನಾವು ಫ್ರಂಟಲ್ಲಿ ಒಂದು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡ್ಕೊಂಡಾಗ ನಮಗೆ ಎರಡು ಕೂಡ ಆಪೋಸಿಟ್ಗೆ ಬರಬೇಕು ನೆಕ್ಕು. ಈ ಥರ ನೋಡಿಕೊಂಡು ನೋಡಿ, ಈ ಕಡೆ ನೋಡಿದ್ರು ಕೂಡ ಈ ಥರ ಇಟ್ಕೊಂಡು ನೋಡಿದಾಗಲೂ ನಮಗೆ ಆಪೋಸಿಟಲ್ಲೇ ಬಂದಿರಬೇಕು. ಈ ಥರ ನೋಡಿಕೊಂಡು ಕರೆಕ್ಟಾಗಿ ಎರಡು ಕನ್ಫರ್ಮ್ ಆಗಿ ಕರೆಕ್ಟಾಗಿದೆ ಅಂತ ಅಂದಮೇಲೆ ನಾವು ಈ ಒಂದು ಡಾಟ್ಸನ್ನು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಫ್ರಂಟ್ ಪಾರ್ಟಲ್ಲಿ. ನಾವು ಈಗಾಗಲೇ ಏನು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ಮಾರ್ಕಿಂಗ್ಸ್ ಮೇಲೆ ನಾನು ಇಲ್ಲಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇದು ಮೇನ್ ಡಾಟು. ಈ ಮೇನ್ ಡಾಟನ್ನು ಸ್ಟಿಚ್ ಮಾಡುವಾಗ ನಾವು ಸೈಜ್ಗೆ ತಕ್ಕಂತೆ ಈ ಒಂದು ಡಾಟ್ಸನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಈ ಎರಡು ಡಾಟ್ಸನ್ನ ನಾವು ಸ್ಟಿಚ್ ಮಾಡಿದ್ದಾದಮೇಲೆ ಈ ಥರ್ಡ್ ಡಾಟು ತುಂಬಾ ಈಸಿ. ಈ ಎರಡು ಡಾಟ್ಸನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ ಒಂದು ಫೋಲ್ಡಿಂಗ್ ಕಾಣಿಸುತ್ತೆ. ಆ ಫೋಲ್ಡಿಂಗ್ ಮೇಲೇ ನಾವು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋದರೆ ನಮಗೆ ಈ ಡಾಟ್ ಕೂಡ ಬರುತ್ತೆ. ಮತ್ತು ಈ ಒಂದು ಡಾಟ್ನಲ್ಲಂತೂ 3.5 ಇಂಚಿಗಿಂತ ಅಂದರೆ 4 ಇಂಚಿಗಿಂತ ಜಾಸ್ತಿ ಇರಬಾರ್ದು. ಆ ಥರ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಮಗೆ ಫ್ರಂಟ್ ಪಾರ್ಟು ಈಗ ಈ ಥರ ಕಾಣಿಸುತ್ತೆ. ಸೇಮ್ ಇದೇ ಥರ ಈಗ ನಾವು ನೆಕ್ಸ್ಟ್ ಇನ್ನೊಂದು ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು. ನಾನು ಇದಕ್ಕೆ ಏನು ಮಾರ್ಕಿಂಗ್ಸ್ ಏನು ಮಾಡ್ಕೊಂಡಿಲ್ಲ. ನಿಮಗೆ ಕನ್ಫ್ಯೂಸ್ ಆಗೋಂಗಿದ್ರೆ ಮಾರ್ಕಿಂಗ್ಸನ್ನು ಮಾಡಿಕೊಂಡು ಸೇಮ್ ಅದೇ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ ನನಗೆ ಪ್ರಾಕ್ಟೀಸ್ ಇದೆ ಅನ್ನೋಂಥ ಕಾರಣಕ್ಕೆ ನಾನು ಯಾವುದೇ ಮಾರ್ಕಿಂಗನ್ನು ಮಾಡದೆ ಹಾಗೆಯೇ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಎರಡೂ ಕಡೆ ನಮಗೆ ಈ ಒಂದು ಡಾಟ್ಸ್ ಅನ್ನೋದು ಹಿಡಿದಾಯಿತು. ಈ ಫ್ರಂಟ್ ಪಾರ್ಟ್ ಎಷ್ಟು ಪರ್ಫೆಕ್ಟಾಗಿ 3 ಡಾಟ್ಸು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಈ ಒಂದು ಶೇಪ್ ಬೆಲ್ಟ್ಸ್ ಏನಿದ್ದಾವೆ ಈ ಶೇಪ್ ಬೆಲ್ಟ್ಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನಾನು 2 ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ, ಹಾಗೆಯೇ ಒಂದು ಮೇನ್ ಕ್ಲಾತ್ ಬರೋ ಥರ ತಗೊಂಡಿದ್ದೀನಿ. ಅಂದರೆ ಎರಡಕ್ಕೂ ಸೇರಿಸಿ 4 ಲೈನಿಂಗು, ಒಂದು ಮೇನ್ ಕ್ಲಾತ್ ಬರೋ ಥರ ತಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಏನಾದರೂ ಕ್ಲಾತ್ ತುಂಬ ತಿನ್ನಾಗಿತ್ತು ಅಂತಂದರೆ, ತುಂಬ ತೆಳ್ಳಗಿತ್ತು ಅಂತಂದರೆ 2 ಲೈನಿಂಗು 2 ಮೇನ್ ಕ್ಲಾತನ್ನು ತಗೋಬೇಕಾಗತ್ತೆ. ನೋಡಿ ನಾವು ಫಸ್ಟ್ ಈ ಥರ ಲೈನಿಂಗ್ ಈ ಒಂದು ಬೆಲ್ಟ್ ಶೇಪ್ ಬೆಲ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಇದರ ಒಂದು ಬೆಲ್ಟನ್ನು ನಾವು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ಟಿಚ್ ಮಾಡುವಂತಹ ಬೆಲ್ಟ್ ಶೇಪ್ ಬೆಲ್ಟ್ ಏನಿದೆ ಅದು ಇನ್ನೊಂದು ಶೇಪ್ ಬೆಲ್ಟ್ಗೆ ಈ ಥರ ಆಪೋಸಿಟ್ ಆಗಿ ಈ ಒಂದು ನಮಗೆ ಒಂದು ಕಡೆ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಸೇಮ್ ಅದೇ ಥರ ಇರುವಂಥದ್ದು ಸೇಮ್ ಅದರ ಆಪೋಸಿಟ್ಗೆ ಬರಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ಸೇಮ್ ಇದೇ ಥರ ಹಾಕ್ಕೊಂಡು, ಅಂದರೆ ದೊಡ್ಡ ಸೈಜ್ ಏನಿದೆ ಫ್ರಂಟಿಗೆ ಬರುವಂಥದ್ದು ಅವೆರಡು ಫ್ರಂಟಿಗೆ ಒಂದೇ ಕಡೆಗೆ ನಮಗೆ ಈ ಥರ ಬರುತ್ತೆ, ಆಪೋಸಿಟ್ಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಆವಾಗಲೇ ನಮಗೆ ಎರಡೂ ಕೂಡ ಸ್ಟಿಚ್ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಎರಡು ಬೆಲ್ಟ್ಗಳು ಸೇಮ್ ಒಂದೇ ಕಡೆಗೆ ಬಂದುಬಿಡ್ತವೆ. ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನೋಡಿ ಸ್ವಲ್ಪ ನಾವು ನೈಲಲ್ಲಿ ಈ ಥರ ರಬ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಕರೆಕ್ಟಾಗಿ ಐರನ್ ಮಾಡಿರೋ ಥರ ಒಂಥರ ಇದು ಬರುತ್ತೆ. ಸ್ಟಿಚ್ ಮಾಡಿದಾಗ ನಮಗೆ ನೀಟಾಗಿ ಕಾಣಿಸುತ್ತೆ. ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಹೆಡ್ಜ್ಗೆ ಒಂದು ಸ್ಟಿಚ್ಚನ್ನು ಈ ಥರ ಮಾಡ್ಕೋಬೇಕು. ಸೇಮ್ ಅದೇ ಥರ ಇನ್ನೊಂದು ಬೆಲ್ಟ್ಗೂ ಕೂಡ ನಾವು ಸ್ಟಿಚ್ ಮಾಡಬೇಕು. ನಾವು ಬೆಲ್ಟನ್ನು ಸ್ಟಿಚ್ ಮಾಡುವಾಗ ಯಾವಾಗಲೂ ಅಷ್ಟೇ ಶೇಪ್ ಬೆಲ್ಟನ್ನು ಎರಡೂ ಒಟ್ಟೊಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಕನ್ಫ್ಯೂಸ್ ಆಗಲ್ಲ. ನಾವು ಒಂದು ಆದಮೇಲೆ ಒಂದು ಫುಲ್ ಕಂಪ್ಲೀಟ್ ಮಾಡಿ ಆಮೇಲೆ ಇನ್ನೊಂದು ಸ್ಟಿಚ್ ಮಾಡ್ತೀವಿ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಎರಡೂ ಒಟ್ಟೊಟ್ಟಿಗೆ ಸ್ಟಿಚ್ ಮಾಡಿಕೊಂಡು ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂತಂದರೆ ಅದನ್ನು ಇವಾಗಲೇ ಸರಿ ಮಾಡ್ಕೋಬೇಕಾಗತ್ತೆ.
ನೋಡಿ. ಈಗ ಇದನ್ನ ಈ ಥರ ಇಟ್ಕೊಂಡು 2 ಶೇಪ್ ಬೆಲ್ಟ್ಸನ್ನ ಒಂದ್ರ ಮೇಲೆ ಹೊಂದಿಟ್ಕೊಂಡು ನಾವು ಈಗಾಗಲೇ ಕರೆಕ್ಟಾಗಿ ಈ ಒಂದು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀವಲ್ವಾ, ಸೇಮ್ ಅದೇ ಸೈಜ್ಗೆ ಮೈನ್ ಫ್ಯಾಬ್ರಿಕನ್ನು ಕೂಡ ಈ ಥರ ಕಟ್ ಮಾಡ್ಕೋಬೇಕು. ಈಗ ಈ ಒಂದು ಶೇಪ್ ಬೆಲ್ಟ್ಸ್ ಅನ್ನೋದು ನಮಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ರೈಟ್ ಸೈಡ್ಗೆ ಹಾಗೆಯೇ ಲೆಫ್ಟ್ ಸೈಡ್ಗೆ ಬರೋ ಥರ ಬಂದಿದೆ. ಈ ಥರ ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಈ ಒಂದು ಫ್ರಂಟ್ ಪಾರ್ಟ್ಸ್ ಏನಿದೆ ಆ ಫ್ರಂಟ್ ಪಾರ್ಟ್ಸಲ್ಲಿ ಈ ಒಂದು ಮೈನ್ ಡಾಟ್ಸ್ ಇಡ್ತೀವಲ್ವಾ, ಮೈನ್ ಡಾಟ್ಸ್ ಹಿಡ್ದಿರೋ ಹತ್ರ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಮಗೆ ಫೋಲ್ಡಿಂಗಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಈ ಎಕ್ಸ್ಟ್ರಾ ಇರುವಂಥದ್ದು ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಇದಕ್ಕೆ ಶೇಪ್ ಬೆಲ್ಟ್ಸನ್ನು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಈ ಶೇಪ್ ಬೆಲ್ಟ್ಸನ್ನು ಜಾಯಿಂಟ್ ಮಾಡುವಾಗ ನಾವು ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ಯಾವ ಶೇಪ್ ಬೆಲ್ಟು ಯಾವ ಕಡೆ ಬರುತ್ತೆ ಅಂತ ಹೇಳಿ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ನಮಗೆ ತುದಿಲಿ ಸ್ವಲ್ಪ ಚೂಪಾಗಿ ಇರುತ್ತಲ್ವಾ ಶೇಪ್ ಬೆಲ್ಟ್ಸಲ್ಲಿ, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಮಾಡಿದಾಗ ಒಂದು ಕಡೆ ಸ್ವಲ್ಪ ಉಳ್ದಂಗೆ ಕಾಣಿಸಲ್ಲ. ನೋಡಿ, ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಈ ಒಂದು ಒರಿಜಿನಲ್ ಕ್ಲಾತ್ ಏನಿದೆ, ಒರಿಜಿನಲ್ ಕ್ಲಾತ್ ಮೇಲೆ ಈ ಒಂದು ಫ್ರಂಟ್ ಪಾರ್ಟು ಸೀದಾ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ಇನ್ನೊಂದು ಇದನ್ನು ಕೂಡ ಸೇಮ್ ಅದೇ ಥರ ಒಂದು ಸ್ವಲ್ಪ ತುದಿಲಿ ಈ ಒಂದು ಸ್ವಲ್ಪ ಚೂಪಾಗಿರೋಂಥ ಒಂದು ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಈಗ ಅದು ಯಾವ ಥರ ಸ್ಟಿಚ್ ಮಾಡಿದ್ರು ಅದರ ರಿವರ್ಸ್ಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಇಲ್ಲಿ ಫ್ರಂಟ್ ಪಾರ್ಟ್ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಈ ಒಂದು ಶೇಪ್ ಬೆಲ್ಟನ್ನು ಇಟ್ಟು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾವು ಮಿಸ್ಟೇಕ್ ಮಾಡ್ತಿದ್ದೀವಿ ಅಂದರೆ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಇನ್ವಿಸಿಬಲ್ ಆಗಿ ಈ ಒಂದು ಶೇಪ್ ಬೆಲ್ಟ್ಸ್ ಬರಬೇಕು ಅಂದರೆ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ಎರಡು ಕಡೆ ಸೇಮ್ ಅದೇ ಥರ, ಇಲ್ಲೂ ಅಷ್ಟೇ ಸೇಮ್ ಇದೇ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿದ್ದ ಆದಮೇಲೆ ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ಅದ್ರ ಒಳಗಡೆಗೆ ನಾವು ಏನು ಫೋಲ್ಡಿಂಗ್ ಎಲ್ಲ ಮಾಡಿದ್ದೀವಿ ಅದು ಇನ್ನೊಂದು ಶೇಪ್ ಬೆಲ್ಟ್ ಒಳಗಡೆ ಈ ಥರ ಹೋಗಬೇಕು. ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಈ ಥರ ಓಪನ್ ಮಾಡಿದಾಗ ನಮಗೆ ಒಳಗಡೆ ಸ್ಟಿಚ್ ಮಾಡಿರುವಂಥದ್ದು ಏನು ಕಾಣಿಸೋದಿಲ್ಲ. ಒಳಗಡೆಗೆ ಸ್ಟಿಚಿಂಗ್ ಎಲ್ಲ ಒಳಗಡೆಗೆ ಹೊರಟೋಗಿರುತ್ತೆ. ಒಳಗಡೆ ನಮಗೆ ಎಲ್ಲೂ ಕೂಡ ಒಂದು ಸ್ಟಿಚಿಂಗ್ ಅನ್ನೋದು ಕಾಣಿಸ್ತಾ ಇಲ್ಲ. ಸೇಮ್ ಇದೇ ಥರ ಇದನ್ನು ಕೂಡ ಈ ಥರ ಟರ್ನ್ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ನಮಗೆ ಈ ಒಂದು ಫ್ರಂಟ್ ಪಾರ್ಟ್ ಅನ್ನೋದು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಒಂದು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸ್ತೀನಿ. ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದರೂ ಯೂಸ್ ಆಗುತ್ತೆ ಅಂತಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.